ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪ್ರಕರಣದಲ್ಲಿ. ಪೆನ್ ಡ್ರೈವ್ ವೈರಲ್ ಆರೋಪದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ನವೀನ್ ಗೌಡ ಪುಟ್ಟಿ ಅಲಿಯಾಸ್ ಪುಟ್ಟರಾಜುಗೆ ಬಲೆಯನ್ನ ಬೀಸಲಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಬಲೆಯನ್ನ ಬೀಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಈ ಮೂಲಕ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ನೋಡಿ, ಜೆಡಿಎಸ್ನ ಕಂಪ್ಲೇಂಟ್ ಅನ್ನು ಆಧರಿಸಿ ಪುಟ್ಟರಾಜು ಅಲಿಯಾಸ್ ಪುಟ್ಟಿ, ನವೀನ್ ಗೌಡ, ಕಾರ್ತಿಕ್, ಶ್ರೇಯಸ್ ಪಟೇಲ್ ವಿರುದ್ಧ ದೂರು ದಾಖಲಾಗುತ್ತೆ. ಅದಾದ ಮೇಲೆ ಅವರು ಜಾಮೀನಿಗೋಸ್ಕರ ಅರ್ಜಿಯನ್ನು ಹಾಕ್ತಾರೆ. ಅದು ವಜಾ ಆಗ್ತಾ ಇದ್ದ ಹಾಗೆ ಅವರನ್ನ ಬಂಧಿಸಲಿಕ್ಕೆ ಒತ್ತಡಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಚೇತನ್ ಮತ್ತು ಲಿಖಿತ್ ಬಂಧನ ಆಗಿದೆ. ಮತ್ತಿಬ್ಬರಿಗೆ ಎಸ್ಐಟಿ ಅಧಿಕಾರಿಗಳು ಕೆಡ್ಡ ತೋಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಪ್ರಕರಣದಲ್ಲಿ ತೀವ್ರ ಕುತೂಹಲ ಕಾರಣ ಆಗ್ತಾ ಇರುವಂತಹ ವಿಚಾರ, ಜೆಡಿಎಸ್ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಪುಟ್ಟರಾಜು ಅಲಿಯಾಸ್ ಪುಟ್ಟಿ, ನವೀನ್ ಗೌಡ, ಕಾರ್ತಿಕ್, ಶ್ರೇಯಸ್ ಪಟೇಲ್ ಹೆಸರು ಇತ್ತು. ಬಟ್ ಈಗ ಸಡನ್ ಆಗಿ ಚೇತನ್ ಅವರನ್ನ ವಶಕ್ಕೆ ಪಡಿತಾರೆ, ಲಿಖಿತ್ ಅವರನ್ನ ವಶಕ್ಕೆ ಪಡಿತಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಜೊತೆಗೆ ಯಾವ ಆಧಾರದಲ್ಲಿ ಇವರನ್ನ ವಶಕ್ಕೆ ಪಡೆದಿರಬಹುದು ಅಂತ? ಪ್ರೇಮ್, ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ಕಳೆದ ತಿಂಗಳ 23ನೇ ತಾರೀಕು ಒಂದು FIR ದಾಖಲಾಗಿತ್ತು. ಆ FIR ನಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಅಶ್ಲೀಲ ದೃಶ್ಯಗಳಿರ್ತಕ್ಕಂಥ ಪೆನ್ ಡ್ರೈವ್ಗಳನ್ನು ಹಂಚಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಪಪ್ರಚಾರವನ್ನ ಮಾಡೋದಕ್ಕೆ, ವಿಡಿಯೋವನ್ನ ಮಾರ್ಫ್ ಮಾಡೋದಕ್ಕೆ ಈ ರೀತಿ ವಿಡಿಯೋ ಮಾರ್ಫ್ ಮಾಡಿ ಈ ರೀತಿಯಾಗಿ ಅಶ್ಲೀಲ ವಿಡಿಯೋವನ್ನ ಹಂಚಿ ಅವರ ಎಲೆಕ್ಷನ್ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ FIR ದಾಖಲಾಗಿತ್ತು. ಆ FIR ನಲ್ಲಿ ಆರೋಪಿಗಳು ನವೀನ್ ಗೌಡ ಮತ್ತು ಇತರರು ಅಂತೇಳಿ ನಮೂದನ್ನ ಮಾಡಲಾಗಿತ್ತು. ಹೀಗಾಗಿ ಒಬ್ಬಾತ ಅಷ್ಟೊಂದು ಸಾವಿರಾರು ಪೆನ್ ಡ್ರೈವ್ಗಳನ್ನ ಹಂಚಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಇತರರು ಅನ್ನೋ ಒಂದು ಕಲಮನ್ನ ಸೇರಿಸಿರ್ತಾರೆ. ಯಾವಾಗ ಈ ಇನ್ಸಿಡೆಂಟು SITಗೆ ಬಂತೋ, SITಯಲ್ಲಿ ತನಿಖೆಗಳಾಗ್ತೋ, ಮತ್ತೆ ಯಾವಾಗ ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಹಂಚಂತವ್ರನ್ನ SIT ಅವರು ಏನು ಕೂಡ ಮಾಡ್ತಿಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂತು. ಆಗ ಅಂದ್ರೆ 2 ದಿನಗಳ ಹಿಂದೆ ಯಾರ್ಯಾರು ಈ ಪ್ರಕರಣದಲ್ಲಿ ಆರೋಪಿತ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿಗಳಿದ್ರು ಅವರು ಹಾಸನದ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಯಾವಾಗ ಇವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಯ್ತು, ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ SIT ಮಾಡಿದೆ. ಚೇತನ್ ಮತ್ತೆ ಲಿಖಿತ್ ಅಂತೇಳಿ ಈ ಇಬ್ರು ಕೂಡ ಬಿಜೆಪಿಯ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ರು, ಬಿಜೆಪಿ ಕಾರ್ಯಕರ್ತರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಈ ಇಬ್ಬರ ಜೊತೆಗೆ ಉಳಿದಂತಹ ಇಬ್ಬರು ಆರೋಪಿಗಳು ನವೀನ್ ಗೌಡ, ಅದರ ಜೊತೆಗೆ ಪುಟ್ಟರಾಜ್ ಅಲಿಯಾಸ್ ಪುಟ್ಟಿ ಅಂತೇಳಿ ಇವರ ಹೆಸರೇನಿದೆ, ಅವರ ಹೆಸರು ಕೂಡ ಸದ್ಯ ಚಾಲ್ತಿಯಲ್ಲಿರೋದು. ಅವರನ್ನ ಕೂಡ ಹುಡುಕಾಟವನ್ನ ನಡೆಸುವ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ 4 ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಆ 4ರನ್ನು ಕೂಡ ಇದೀಗ SIT ಹುಡುಕಾಟವನ್ನ ನಡೆಸ್ತಿದೆ. ಇಬ್ಬರನ್ನ ಈಗಾಗಲೇ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಿದೆ. ಯಾವತ್ತು ಎಷ್ಟು ಸಾವಿರ ಪೆನ್ ಡ್ರೈವ್ ಅನ್ನ ಹಂಚಿದ್ರಿ, ಆ ಪೆನ್ ಡ್ರೈವ್ ನಲ್ಲಿ ಎಲ್ಲಿ ಈ ಒಂದು ಕಾಪಿಯನ್ನ ಮಾಡಲಾಯಿತು, ಈ ದೃಶ್ಯಗಳನ್ನ, ಮತ್ತೆ ಯಾರ್ಯಾರು ಅವತ್ತು ಪೆನ್ ಡ್ರೈವ್ ಅನ್ನ ಹಂಚಿದ್ರಿ, ಹೀಗೆ ಹಲವಾರು ಆಯಾಮಗಳಲ್ಲಿ SIT ತನಿಖೆಯನ್ನ ನಡೆಸ್ತಿದೆ. FIR ನಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 66 ಮತ್ತು 67 FIR ದಾಖಲಾಗಿತ್ತು. ಅದ್ರ ಜೊತೆಗೆ IPC ಸೆಕ್ಷನ್ಸ್ ಕೂಡ ದಾಖಲಾಗಿತ್ತು. ಇದೀಗ ಯಾವಾಗ HD ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ SIT ಇಷ್ಟು ಆತರವನ್ನ ತೋರಿ ಪೆನ್ ಡ್ರೈವ್ ಹಂತಂತವ್ರನ್ನ ಸವಾಸಕ್ಕೆ ಹೋಗ್ತಿಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ ಅಂತೇಳಿ JDS ಆಕ್ಷೇಪವನ್ನ ವ್ಯಕ್ತಪಡಿಸ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೆದವು. ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಈ ಪ್ರಕರಣದಲ್ಲಿ ಮೂಲ ಪ್ರಶ್ನೆ ಇರುವಂತಹದ್ದು, ಯಾಕೆ ಕಾರ್ ಡ್ರೈವರ್ ಕಿರಣ್ ಅನ್ನ ಇನ್ನೂ ಟಚ್ ಮಾಡೋದಕ್ಕಾಗ್ತಿಲ್ಲ SIT ಕೈಯಿಂದ ಅಂತ.